ಸಂಕ್ರಾಂತಿ ಬಂತು ರತ್ತೋ ರತ್ತೋ ಹಾಡು ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಅಂತ ಅನ್ಕೊತಾ ಇದ್ದೀರಾ. ಇನ್ನು ಕೆಲವೇ ದಿನದಲ್ಲಿ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡುತ್ತೆ. ಅದಕ್ಕೆ ಬೇಕಾಗಿರೋಂಥ ಎಳ್ಳು ಬೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಹುರಿದು ಸಿಪ್ಪೆ ತೆಗೆದಿರೋಂಥ ಕಡಲೆಕಾಯಿ ಬೀಜ, ಕಡಲೆ ಪಪ್ಪು, ಒಣ ಕೊಬ್ಬರಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಕಲ್ ಸಕ್ಕರೆ, ಬಿಳಿ ಎಳ್ಳು, ಜೀರಿಗೆ, ಪಪ್ಪರ್ಮೆಂಟು, ಬೆಲ್ಲದ ಚೂರುಗಳು ಮತ್ತು ಕಲ್ಯಾಣ ಸೇವೆ. ಇವೆಲ್ಲದಕ್ಕೂ ಮೆಜರ್ಮೆಂಟ್ಸ್ ಅಂತ ಏನೂ ಇಲ್ಲ. ಈ ಎಳ್ಳು ಬೆಲ್ಲ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟು ಇಷ್ಟ ಇದ್ದರೆ ಅಷ್ಟು ಹಾಕ್ಕೋಬೋದು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಮಾಡಿದ್ರೆ ನಮಗೆ ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ಎಳ್ಳು ಬೆಲ್ಲ ಯಾಕಪ್ಪ ಸಂಕ್ರಾಂತಿಗೆ ಮಾಡ್ಕೊತೀವಿ ಅಂದರೆ, ನಾವು ಹೊಸ ಬಟ್ಟೆ ಹಾಕ್ಕೊಂಡು ತಲೆ ನೀರು ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿ ನಮ್ಮ ಫ್ರೆಂಡ್ಸ್ಗೆ, ನೈಬರ್ಸ್ಗೆ ಎಲ್ಲನೂ ಎಳ್ಳು ಬೆಲ್ಲ ಹಂಚ್ತೀವಿ. ಸೊ ಇದೇ ಒಂಥರ ಸಂಭ್ರಮ ಅಲ್ವಾ ಈ ಹಬ್ಬಗಳು ಮಾಡ್ಕೊಳ್ಳೋದು. ಒಂದೊಂದು ಹಬ್ಬದಲ್ಲಿ ಒಂದೊಂದು ವಿಶೇಷ ಇರುತ್ತೆ. ಈ ಹಬ್ಬದಲ್ಲಿ ವಿಶೇಷನೇ ಈ ಎಳ್ಳು ಬೆಲ್ಲ. ಮತ್ತು ಮಕ್ಕಳಿಗೆ ಆರತಿ ಮಾಡೋದಂತೆ, ಮಕ್ಕಳನ್ನ ಕೂರಿಸ್ಕೊಂಡು ದೃಷ್ಟಿ ತೆಗೆಯೋದಂತೆ, ಇಂಥವೆಲ್ಲನೂ ಈ ಹಬ್ಬದಲ್ಲಿ ವಿಶೇಷ. ಸೊ ಈ ಸಲ ನೀವೂ ಸಹ ಈ ರೀತಿ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡಿಕೊಂಡು ಎಲ್ಲರಿಗೂ ಹಂಚಿ ಖುಷಿಯಾಗಿ ನಗ್ನಾಗ್ತಾ ಇರಿ. ಸೊ ಎಳ್ಳು ಬೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ದಂಗೆ ಯಾವುದೇ ಮೆಜರ್ಮೆಂಟ್ಸ್ ಇಲ್ಲ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮಗೆ ಈ ರೆಸಿಪಿ ತಯಾರಾಗುತ್ತೆ. ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ.